ಎಡೆತೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಹೆಲಿಕಾಪ್ಟರ್ ರೈಡ್ಗೆ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ್ದ ಹೆಲಿಕಾಪ್ಟರ್ ರೈಡ್ಗೆ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು. ಬಳಿಕ ಮೊದಲ ರೈಡ್ನಲ್ಲಿಯೇ ಕಿಲೆ ಬ್ರಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಪಾಸ್ಟರ್ ಯುವರಾಜ್, ಜಾಮಿಯಾ ಮಸ್ಜಿದ್ ಇಮಾಮ್ ಮಹಮ್ಮದ್ ಹಫೀಜ್ ಮೊಹಮ್ಮದ್ ಅನ್ವರಿ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕನವರು ಜೊತೆಗೂಡಿ ಹೆಲಿಕಾಪ್ಟರ್ ರೈಡ್ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ನೀಡಿದರು. ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಪಾಟೀಲ್, ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಪಾಲಿಕೆ ಸದಸ್ಯ ಸಾಜಿದ್ ಸಮೀರ್, ಫೈಸಲ್ ಖಾನ್ ಮತ್ತಿತರರು ಇದ್ದರು. ಖುಷಿಯಿಂದ ಕುಣಿದ ಸರ್ಕಾರಿ ಶಾಲಾ ಮಕ್ಕಳು. ಹೆಲಿಕಾಪ್ಟರ್ ರೈಡ್ನಲ್ಲಿ ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಶಾಲೆಯ ಮಕ್ಕಳು ಹೆಲಿಕಾಪ್ಟರ್ನಲ್ಲಿ ಎರಡೆರಡು ಸುತ್ತು ಹಾಕಿ ನಗರದ ಪ್ರದಕ್ಷಿಣೆ ಹಾಕಿ ಸಂತಸಪಟ್ಟರು. ಜೀವನದಲ್ಲಿ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಹತ್ತಿದ ಕ್ಷಣದಿಂದಲೇ ಮಕ್ಕಳ ಕಣ್ಣುಗಳಲ್ಲಿ ಅಚ್ಚರಿ, ಕುತೂಹಲ ಮತ್ತು ಅಪಾರ ಖುಷಿ ಹೊಳಿತಾಯಿತು. ಹೆಲಿಕಾಪ್ಟರ್ ಮೇಲಕ್ಕೆ ಏರಿದಾಗ ಕೆಳಗಿರುವ ಊರು, ರಸ್ತೆಗಳು, ಮರಗಳು ಚಿಕ್ಕದಾಗಿ ಕಾಣ್ತಾ ಇದ್ದಂತೆ ಮಕ್ಕಳು ಸಂತಸದಿಂದ ಕೈಚಾಚಿ ಉಲ್ಲಾಸದ ನಗು ಹಂಚಿಕೊಂಡರು. ವರದಿ ವೀರನಗೌಡ, ಗಾರಲದಿನ್ನಿ, ರಾಯಚೂರು. ಆಯ್ತಾ ಆಫ್ ಆಯ್ತಾ ಆಫ್ ಆಗಲ್ಲ, ಕಂಟಿನ್ಯೂ ಇರ್ತದೆ ಅದು. ನಿಧಾನ ಬೇಡ, ಎದು ಕೊಡಿ ಬರ್ತೀವ. ನಿಧಾನ ಬರ್ಬೇಕಮ್ಮ, ನಾವು ಫೋಟೋ ತಗೊಂತೀವಿ, ಅಲ್ಲಿಂದ ಬರ್ಬೇಕು. ಡೋರಿ ಇದು ಗೋರಿ ಅಲ್ಲಿ ಬೇಡ, ಸೆಂಟ್ರ್ ಬರಲಪ್ಪ. ತಂತ್ರಜ್ಞಾನದ ಒಂದು ಸವಲತ್ತನ್ನು, ಮಾಹಿತಿಯನ್ನು ಪಡೆದುಕೊಂಡು ಹವಾಮಾನ ವೈಪರೀತ್ಯಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಆದರೆ ನಾವು ಮೊದಲನೇ ಸಾರಿ ಪ್ರಯಾಣ ಮಾಡಿದಾಗ ಅಂಥ ಯಾವ ಅಹಿತಕರ ಹವಾಮಾನ ಬರಲಿಲ್ಲ. ಭಾಳ ಸುಂದರವಾಗಿ ರಾಯಚೂರು ಪ್ರದಕ್ಷಿಣೆಯನ್ನು ಹಾಕಿದ್ದೀವಿ. ಅದು ದೇವಸ್ಥಾನ ಮುಂದೆ ಪ್ರದಕ್ಷಿಣೆ ಹಾಕುವಂಥ ಪೂಜ್ಯರು ಇವತ್ತು ನಗರವನ್ನು ಪ್ರದಕ್ಷಿಣೆ ಹಾಕಿ ಜಿಲ್ಲೆಯರ ಎಲ್ಲರ ಪರವಾಗಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಇದರ ಸದುಪಯೋಗವನ್ನು, ಜಿಲ್ಲಾಡಳಿತ ಅರಿತಿಟ್ಟಿರುವಂತಹ ಈ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ದಿವಸ ಏನಿಲ್ಲ ಅಂತಂದರೆ ಒಂದು 100 ಮೆಂಬರ್ಸ್ ಮೇಲ್ಪಟ್ಟು ಸಂಚಾರ ಮಾಡಿದ್ನಪ್ಪ ಅಂದರೆ ಆ ವಾಯು ವಿಹಾರದ ಒಂದು ಏನು ಫಾರ್ಮಾಲಿಟೀಸಿಗೆ ನಾವೆಲ್ಲರೂ ಕೂಡ ಒಳಗಾಗ್ತೀವಿ. ಯಾಕಂದರೆ ಅದು ಕೂಡ ನಡಿಬೇಕಲ್ಲ, ನಮ್ಮನ್ನೆಲ್ಲ ಗಗನಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಒಂದು ಸೀಮಿತವಾಗಿ ಅದ್ರಾಗ ಮುಂಚಿತವಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ನಪ್ಪ ಅಂದರೆ GST ಎಲ್ಲ ಕರೆಕ್ಟ್ ಮಾಡಿಕೊಂಡು ಭಾಳ ಸರಳವಾಗಿ ಟಿಕೆಟನ್ನು ಒದಗಿಸ್ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸಂಚಿಕೆ